ಮುಸ್ಲಿಮರಿಗೆ ಮಕ್ಕಾದಲ್ಲಿರುವ ಕಾಬಾ ಬಹಳ ಪವಿತ್ರ. ಅದಕ್ಕೆ ಮುಖ ಮಾಡಿ ಮುಸ್ಲಿಮರು ನಮಾಜ್ ಮಾಡ್ತಾರೆ. ಈ ಕಾಬಾವನ್ನ ಜೀವನದಲ್ಲಿ ಒಂದು ಬಾರಿ ನೋಡುವ ತವಕ ಎಲ್ಲ ಮುಸ್ಲಿಮರಲ್ಲೂ ಇರ್ತದೆ. ಈ ಕಾಬಾ ಹೇಗಿದೆ, ಇದನ್ನು ಹೇಗೆ ಅತ್ಯಂತ ಶುದ್ಧವಾಗಿ ಮತ್ತು ಸ್ವಚ್ಛವಾಗಿ ಇಟ್ಕೊಳ್ತಾರೆ ಇತ್ಯಾದಿ ಪ್ರಶ್ನೆಗಳು ಸಹಜವಾಗಿ ಇರ್ತದೆ. ಅವುಗಳಿಗೆ ಉತ್ತರ ಕೊಡುವ ಬೆಳವಣಿಗೆ ಮಕ್ಕಾದ ಕಾಬಾದಲ್ಲಿ ನಡೆದಿದೆ. ಮೊನ್ನೆ ಮೊಹರಂ 15ರಂದು ಕಾಬಾದ ಒಳಗಿನ ಗೋಡೆಗಳನ್ನು ಶುದ್ಧಗೊಳಿಸಲಾಗಿದೆ. 15 ಲೀಟರ್ ಜಂಜಂ ನೀರು, 15 ಲೀಟರ್ ರೋಸ್ ವಾಟರ್, 15 ಲೀಟರ್ ರೋಸ್ ಆಯಿಲ್ ಮತ್ತು 100 ಮಿಲಿ ಊದ್ ಆಯಿಲ್ ಅನ್ನು ಬಳಸಿ ಈ ಶುದ್ಧೀಕರಣ ಕಾರ್ಯ ನಡೆದಿದೆ. ಕಾಬಾದ ಗೋಡೆಗಳನ್ನು ತೇವಗೊಳಿಸಿದ ಬಟ್ಟೆಯಿಂದ ಉಜ್ಜಿ ತೊಳೆಯಲಾಗಿದೆ. ಈ ಸಮಾರಂಭ ವರ್ಷಕ್ಕೊಮ್ಮೆ ನಡೆಯುತ್ತೆ. ಇದು ವರ್ಷಕ್ಕೆ ಒಂದೇ ಬಾರಿ ನಡೆಯುತ್ತದೆ. ಮಕ್ಕಾದ ಉಪ ಅಮೀರ್ ಸೌದ್ ಬಿನ್ ಮಿಶಾಲ್ ಬಿನ್ ಅಬ್ದುಲ್ ಅಜೀಜ್ ಅವರು ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು. ಶುದ್ಧೀಕರಣ ಕಾರ್ಯ ಮುಗಿದ ಬಳಿಕ ಪ್ರಾರ್ಥನೆ ನಡೆಸಿದರು. ಈ ಶುದ್ಧೀಕರಣ ಕಾರ್ಯಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ. ಇದನ್ನ ಗುಜಲ್ ಅಲ್ ಕಾಬಾ ಎಂದು ಕರೀತಾರೆ. ಪ್ರವಾದಿ ಮೊಹಮ್ಮದರು ಮಕ್ಕಾ ವಿಜಯದ ನಂತರ ಕಾಬಾವನ್ನು ಶುದ್ಧಗೊಳಿಸಿದರು. ಪ್ರವಾದಿಯವರು ವರ್ಷಕ್ಕೆ 2 ಬಾರಿ ಕಾಬಾವನ್ನು ಶುದ್ಧಗೊಳಿಸುತ್ತಿದ್ರು ಅಂತ ವರದಿ ಇದೆ. 4 ಖಲೀಫರ ಕಾಲದಲ್ಲೂ ಈ ಶುದ್ಧೀಕರಣ ಕಾರ್ಯ ಮುಂದುವರೆದಿದೆ. ಆ ಬಳಿಕ ವಿವಿಧ ರಾಜರುಗಳ ಕಾಲದಲ್ಲೂ ನಿಯಮಿತವಾಗಿ ಕಾಬಾವನ್ನು ಶುದ್ಧಿಗೊಳಿಸಲಾಗ್ತಿತ್ತು. ಸಾಂಪ್ರದಾಯಿಕವಾಗಿ ಜಂಜಂ ನೀರು, ರೋಸ್ ವಾಟರ್ ಮತ್ತು ಸುಗಂಧ ದ್ರವ್ಯಗಳನ್ನು ಬಳಸಲಾಗ್ತಿತ್ತು. ಅದು ಈವರೆಗೂ ಮುಂದುವರೆದುಕೊಂಡು ಬಂದಿದೆ. ಕಾಬಾದ ಬಾಗಿಲನ್ನು ತೆರೆದು ಒಳಗಿನ ಗೋಡೆಗಳನ್ನು ಹೀಗೆ ತೊಳೆಯಲಾಗ್ತದೆ. ಮಕ್ಕಾದಲ್ಲಿರುವ ಮಸೀದುಲ್ ಹರಾಮ್ ಮತ್ತು ಕಾಬಾ ಜಾಗತಿಕವಾಗಿ ಗುರುತಿಸಿಕೊಂಡ ಮತ್ತು ಅತಿ ಹೆಚ್ಚು ಭಕ್ತರು ಸೇರುವ ಜಾಗ. ಪ್ರತಿದಿನ ಸಾವಿರಾರು ಮಂದಿ ಇಲ್ಲಿಗೆ ಆಗಮಿಸ್ತಾರೆ, ನಮಾಜ್ ಮಾಡ್ತಾರೆ, ಕಾಬಾಕ್ಕೆ ಪ್ರದಕ್ಷಿಣೆ ಹಾಕ್ತಾರೆ. ಈ ಎಲ್ಲ ಪ್ರಕ್ರಿಯೆಗೆ ಬಹಳ ದೊಡ್ಡ ಇತಿಹಾಸ ಇದೆ. ಇತಿಹಾಸದ ಭಾಗವಾಗಿಯೇ ಇದೀಗ ಕಾಬಾವನ್ನು ಶುದ್ಧಿಗೊಳಿಸುವ ಪ್ರಕ್ರಿಯೆ ನಡೆದಿದೆ. ಇದರ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಪ್ರಮಾಣದಲ್ಲಿ ಹಂಚಿಕೆಯಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.